मित्रशं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ओम शांति शांति शांति। अथ कृष्णयजुर्वेदीय तैत्तिरीयोपनिषदि भृगुवल्ली तत्र दशमोऽनुवाकः। ओम सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ओम शांति शांति शांति। ओम यस्माज्जातं जगत्सर्वं यस्मिन्नेव प्रलीयते येनेदं धार्यते चैव तस्मै ज्ञानात्मने नमः। यैरिमे गुरुभिः पूर्वं पदवाक्यप्रमाणतः व्याख्याताः सर्ववेदान्ताः तान्नित्यं प्रणतोऽस्म्यहम्। तैत्तिरीयकसारस्य मयाचार्यप्रसादतः विस्पष्टार्थरुचीनां हि व्याख्येयं सम्प्रणीयते। ಕೃಷ್ಣ ಯಜುರ್ವೇದದ ತೈತ್ತಿರಿಯೋಪನಿಷತ್ತಿನಲ್ಲಿ ಭೃಗುವಲ್ಲಿ ಕೊನೆಯವಲ್ಲಿ, ಅದರಲ್ಲಿಯೂ ಕೂಡ ಕೊನೆಯ ಭಾಗ, ಕೊನೆಯ ಮಂತ್ರ. ಏನು ಹೇಳಿದ್ರು ಇಲ್ಲಿ? ಜ್ಞಾನಿಯಾದವನಿಗೆ ಜ್ಞಾನಿಯಾದವನು ಸರ್ವಾತ್ಮಭಾವವನ್ನು ಪಡೆಯುತ್ತಾನೆ ಅಂತ ಹೇಳಿದ್ರು. ಇದು ಒಂದು ತರಹದಲ್ಲಿ ಫಲಶ್ರುತಿ. ಇದು ಫಲಶ್ರುತಿ ಅಂತ ಹೇಳಿದ ಮಾತ್ರಕ್ಕೆ ನಾವು ಏನು ತಿಳಿಯಬಾರದು? ಬೇರೆ ಎಲ್ಲ ಲೌಕಿಕ ವೈದಿಕ ವ್ಯವಹಾರಗಳಲ್ಲಿರುವಂತೆ ಇದನ್ನ ತಿಳಿಯಬಾರದು. ಯಾವುದನ್ನ? ಈ ಒಂದು ಪರಮಾರ್ಥ ಜ್ಞಾನ ಅಂತ ಏನಿದೆ, ಪರಮಾತ್ಮ ಜ್ಞಾನ, ಸ್ವರೂಪ ಜ್ಞಾನ ಅಂತ ಏನಿದೆ ಅದು ಯಾಕೆ ತಿಳಿಯಬಾರದು ಅಂದ್ರೆ, ನೋಡಿ, ಬೇರೆ ಎಲ್ಲ ಲೌಕಿಕ ವೈದಿಕ ಕರ್ಮಗಳಲ್ಲಿಯೂ ಕೂಡ ಒಂದು ಜ್ಞಾನವಾಯಿತು, ಆ ಜ್ಞಾನವಾದ ಕರ್ಮವನ್ನು ವಿನಿಯೋಗವಾಯಿತು, ಎಲ್ಲ ಆಯಿತು. ಆಮೇಲಿಂದ ಫಲಶ್ರುತಿಯನ್ನು ಹೇಳ್ತಾರೆ. ಆ ಫಲಶ್ರುತಿ ಅಂದ್ರೇನು? ಈ ಒಂದು ಕರ್ಮವನ್ನ ಮಾಡಿದ್ದರ ಫಲ ಅಂದ್ರೇನು? ಕರ್ಮ ಅಂದ್ರೇನು? ಸಾಧನೆ. ಹೌದ್ ತಾನೆ? ಸಾಧನೆಯ ಫಲವಾಗಿ ಏನನ್ನು ಹೇಳ್ತಾರೆ? ಮೋಕ್ಷವನ್ನು ಹೇಳ್ತಾರೆ. ಅಲ್ಲಿಗೇನು? ಸಾಧನೆಯ ಫಲ ಇದು ಅಂತ ಹೇಳ. ಮೋಕ್ಷವೋ ಯಾವುದೋ ಒಂದು ಅವ್ರು ಹೇಳ್ತಕ್ಕಂಥ ಮೋಕ್ಷ ಅಂತಾರೆ, ನಾವಿಲ್ಲ, ಅದು ಬೇರೆ ವಿಚಾರ. ಬಟ್ ಸಾಧನೆಯ ಫಲ, ಸಾಧನೆಯಾಗಬೇಕು ಫಲ. ಇಲ್ಲಿ ಆ ತರಹ ನಾವು ತೆಗೆದುಕೊಳ್ಳಬಾರದು. ಏನು? ಜ್ಞಾನದಿಂದ ಸರ್ವಾತ್ಮ ಭಾವ ಅವನಿಗೆ ಬಂತು, ಸರ್ವಾತ್ಮ ಜ್ಞಾನವಾಯಿತು, ಆಮೇಲಿಂದ ಅವನು ಮುಕ್ತನಾದ ಅಂತಂದ್ರೆ, ಓಹೋ, ಅಲ್ಲಿ ಏನು? ಯಾವುದೋ ಒಂದು ಸಾಧನ. ಇದು ಇಲ್ಲಿ ಮೋಕ್ಷಕ್ಕೆ ಸಾಧನ ಸರ್ವಾತ್ಮ ಭಾವ. ಸರ್ವಾತ್ಮ ಭಾವವನ್ನ ಪಡೆದುಕೊಂಡ ನಂತರ ಮೋಕ್ಷವನ್ನು ಪಡೆದುಕೊಂಡ ಅಂತಲ್ಲ. ಸರ್ವಾತ್ಮ ಭಾವ ಅಂತಂದರೆ ಮೋಕ್ಷ, ಆದ್ಮೇಲೆ ಪಡ್ಕೊಳ್ಳೋದು ಇಟ್ಕೊಳ್ಳೋದು ಯಾವುದೂ ಇಲ್ಲ. ಇದನ್ನು ಬೇಕಾದಷ್ಟು ಸರಿ ಹಿಂದೆ ಈ ಒಂದು ಆನಂದವಲ್ಲಿಯಲ್ಲಿ ವಿಸ್ತಾರವಾಗಿ ತಿಳಿಸಿದ್ದರು, ಸ್ವರೂಪದ ವಿಚಾರವನ್ನ ತಿಳಿಸುವಾಗ. ಇದು ಫಲಶ್ರುತಿಯನ್ನು ಹೇಳಿದ್ರು. ಇಂತಹ ಒಂದು ಜ್ಞಾನಿ ಅವನು ಲೋಕದಲ್ಲಿ ಯಾವ ರೀತಿ ಇರ್ತಾನೆ, ಹೇಗೆ ಅವನು ಜೀವನವನ್ನು ನಡೆಸ್ತಾನೆ ಅಂತಕ್ಕಂಥದ್ದನ್ನ ಇಲ್ಲಿ ಆ ದೃಷ್ಟಿಯಿಂದ ಹೇಳ್ತಾ ಇದ್ದಾರಷ್ಟೆ.
ಆ ದೃಷ್ಟಿಯಿಂದ ಅಂದ್ರೇನು, ಅವನು ಯಾವುದೋ ಉಪಾಸನೆ ಮಾಡಿದ್ದರ ಫಲ. ಆ ಉಪಾಸನೆ ಮಾಡ್ದ, ಅದರಿಂದ ಏನಾಯ್ತು ಈ ಒಂದು ದೃಷ್ಟಿಯಿಂದ ಅವನು ಹೇಗಿರ್ತಾನೆ ಅಂತ ಹೇಳ್ತಾನೆ. ಹೇಗಿರ್ತಾನೆ ಅಂದ ಮಾತ್ರಕ್ಕೆ ಜ್ಞಾನಿಯಾದವನು ಹೇಗಿರ್ತಾನೆ ಅಂದ್ರೆ ಅವನಿಗೆ ನಿಯಮವೇ ಇಲ್ಲ. ಹೌದ್ ತಾನೆ? ಯಾಕೆ ಜ್ಞಾನಿಗೆ ನಿಯಮವೇ ಇಲ್ಲ ಅಂದ್ರೆ ಅವನು ನಿಯಮ್ಯನೇ ಅಲ್ಲ. ಹೌದ್ ತಾನೆ? ಜ್ಞಾನಿಯು ಯಾರಿಂದಲೂ ಕೂಡ ಅವನು ನಿಯಮ್ಯನೇ ಅಲ್ಲ. ಯಾಕೆ? ನಿಯಮ್ಯ ಅಂತ ಆಗ್ಬಿಟ್ರೆ ನಿಯಾಮಕ ಅಂತ ಇನ್ನೊಬ್ಬ ಇರಬೇಕು. ಜ್ಞಾನಿಯ ವಿಷಯದಲ್ಲಿ ಏನಾಗಿರುತ್ತೆ? ನಿಯಮ್ಯ ನಿಯಾಮಕ ಭಾವವೇ ಇಲ್ಲ. ಹೌದ್ ತಾನೆ? ಹಾಗಾಗಿ ಏನು ಬೇಕಾದ್ರೂ ಮಾಡಬಹುದು ಅಂತ, ಅದು ಏನ್ ಬೇಕಾದ್ರೂ ಮಾಡಬಹುದು ಅಂತ ಅನ್ನೋದಕ್ಕೆ ಅಪಾರ್ಥ ಕಲ್ಪಿಸುವವರು ಬೇಕಾದಷ್ಟು ಇದ್ದಾರೆ. ಅದಕ್ಕೆಲ್ಲ ಉತ್ತರವನ್ನು ವಿಸ್ತಾರವಾಗಿ ಹೇಳಿದ್ದಾರೆ. ಈಗೇನದು ಬೇಡ. ಈಗ ಈ ಫಲಶ್ರುತಿ ಅಂತ ಹೇಳಿ ಅವನು ಲೌಕಿಕ ವಿಚಾರದಲ್ಲಿ ಹೇಗಿರ್ತಾನೆ ಅಂದ್ರೆ, ಅವನು ಸಾಮಗಾನವನ್ನು ಮಾಡ್ತಾ ಇದ್ದಾನೆ ಅಂತಂದ್ರು. ಸಾಮ ಅಂತಂದ್ರೆ ಏನು ಅಂದ್ರೆ ಸಮತ್ವ ಅಷ್ಟೇ. ಸಾಮನು ಗಾನ ಮಾಡ್ತಾ ಇದ್ದಾನೆ ಅಂದ್ರೆ ಅಂತ ಹೇಳ್ಕೊಂಡು ತಿರುಗ್ತಾರೆ ಅಂತಲ್ಲ. ಏನು? ಅವನು ಸಮತ್ವ ಅಂದ್ರೇನು? ಸರ್ವ ಸಮತಾ ಭಾವವನ್ನ ಹೊಂದಿದ್ದಾನೆ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ 13ನೇ ಅಧ್ಯಾಯ ಹೇಳಿಬಿಟ್ಟಿದ್ದಾನೆ. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯತ್ ಸ್ವವಿನಶ್ಯಂತಂ ಯಃ ಪಶ್ಯತಿ ಸ ಪಶ್ಯತಿ. ಈ ಒಂದು ಭಾವನೆಯಿಂದ ಇರ್ತಾನೆ ಅಂತ ಹೇಳಿ ಆ ಒಂದು ಭಾಗದಲ್ಲಿ ಈ ಮಂತ್ರಕ್ಕೆ ಅರ್ಧ ಭಾಗ, ಆ ಮಂತ್ರದ ಅರ್ಥವನ್ನು ನಾವು ನೋಡಿದ್ವಿ. ಇನ್ನರ್ಧ ಭಾಗವನ್ನ ಈ ದಿನ ನೋಡೋಣ. ಮೊಟ್ಟ ಮೊದಲಿಗೆ ಮಂತ್ರವನ್ನ ಒಂದು ಸಾರಿ ಪಾರಾಯಣವನ್ನ ಮಾಡಿಬಿಡೋಣ. ಓಂ ಎಲ್ಲಿಂದದು? ಈ ಒಂದು ಆಭು ಆಭು ಆವು ಅಹಮನ್ನಮಹಮನ್ನಮಹಮನ್ನಂ ಅಹಮನ್ನಾದೋಹಮನ್ನಾದೋಹಮನ್ನಾದಃ ಅಹಗ್ಗಿಶ್ಲೋಕಕೃತಂ ಅಹಮಸ್ತಿ ಪ್ರಥಮಜಾರತಾಸ್ಯ ಪೂರ್ವಂ ದೇವೇಭ್ಯೋ ಅಮೃತಸ್ಯ ನಾಭಾಯಿ ಯೋ ಮಾ ದದಾತಿ ಸ ಇದೇವ ಮಾವಾಹ ಅಹಮನ್ನಮನ್ನಮದಂತಮಾದ್ನಿ ಅಹಂ ವಿಶ್ವಂ ಭುವನಮಭ್ಯಭವಾಂ ಸುವರ್ಣ ಜ್ಯೋತಿ. ಇಲ್ಲಿ ಸುವರ್ಣ ಜ್ಯೋತಿ ಏನ್ ಬೇಕಾದ್ರೆ ಸ್ವರಿತವನ್ನು ಹೇಳಿದ್ರು, ಸ್ವರದ ಕ್ರಮದಲ್ಲಿ ಸುವರ್ಣ ಜ್ಯೋತಿ ಅಂತ ಹೇಳಬೇಕು. ನಾವು ಮಂತ್ರ ಅದನ್ನ ಸ್ವರಸಹಿತವಾಗಿ ಹೇಳ್ತಾ ಇದ್ದೇವೆ ಪರವಾಗಿಲ್ಲ. ಸುವರ್ಣ ಜ್ಯೋತಿ ಆಯ್ತು. ಇತಿ ಕೃಷ್ಣ ಯಜುರ್ವೇದೀಯ ತೈತ್ತಿರೀಯೋಪನಿಷದಿ ಭೃಗುವಲ್ಲಿ. ಇತಿ ಕೃಷ್ಣ ಯಜುರ್ವೇದೀಯ ತೈತ್ತಿರೀಯೋಪನಿಷತ್. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಈಗ ಜ್ಞಾನಿಯು ಹೇಗಿರ್ತಾನೆ ಅಂತಂದ್ರೆ ಸಾಮಗಾನವನ್ನು ಮಾಡ್ತಾ ಇರ್ತಾನೆ ಅಂತ ಹೇಳಿದ್ರು. ಇವೆಲ್ಲ ಏನಂದ್ರೆ ಫಲಶ್ರುತಿ ಜ್ಞಾನ ಭಾಗಕ್ಕೇನು ಅಷ್ಟೊಂದು ಸಂಬಂಧಪಟ್ಟಿಲ್ಲ. ಎಲ್ಲಿವರೆಗಾಗಿತ್ತು? ಅಹಮಸ್ತಿ ಪ್ರಥಮ ಜಾರತಾಸ್ಯ ಪೂರ್ವಂ ದೇವೇಭಿ ಅಮೃತಸ್ಯ ನಾಭಾಯಿ, ಅಲ್ಲಿವರೆಗಾಗಿತ್ತು. ಅಮೃತಸ್ಯ ನಾಭಿ, ಇವನೇನ್ ಮಾಡ್ತಾನೆ? ಸರ್ವಾತ್ಮಭಾವವನ್ನು ಪಡ್ಕೊಳ್ತಾನೆ. ಏನು? ನಾನೇ ಎಲ್ಲವೂ ಆಗಿದ್ದೇನೆ, ನಾನೇ ಪ್ರಥಮ ಜನವೂ ಆಗಿದ್ದೇನೆ, ನಾನೇ ಅನ್ನವೂ ಆಗಿದ್ದೇನೆ, ಅನ್ನಾದ ಎಲ್ಲವೂ ಕೂಡ. ಮತ್ತು ಅಮೃತಸ್ಯ ನಾಭಾಯಿ ಅಂತ, ನಾಭಾಯಿ ನಾಭಿ ಅಂತ. ನಾಭಿ ಅಂದ್ರೇನು? ಮಧ್ಯಭಾಗ. ಮತ್ತೆ ಮತ್ಸಂಸ್ಥಂ ಅಮೃತತ್ವಂ ಪ್ರಾಣಿನಾಂ ಇರ್ತದೆ. ಅಂದ್ರೇನು? ಎಲ್ಲ
ಯಾವ ಅಮೃತ ಅಂತ ಇದೆಯೋ ಅದು ದಾತೃತ್ವವನ್ನ ಫಲದಾತೃತ್ವ ಯಾರಿಗೆ? ಪರಮಾತ್ಮನಿಗೆ. ಇಲ್ಲಿ ಏನಾಗಿದೆ, ಪರಮಾತ್ಮನಿಗೂ ಈ ಜ್ಞಾನಿಗೂ ಅಭೇದವನ್ನ ಇಲ್ಲಿ ಕಂಡುಕೊಂಡಿರುವುದರಿಂದ ಏನಾಗಿದೆ, ಇಲ್ಲಿಯೂ ಕೂಡ ನನ್ನ ಅಧೀನವಾಗಿದೆ ಅಂತ ಇವನೇ ಜ್ಞಾನಿಯು ಉದ್ಗಾರ ಮಾಡ್ತಾ ಇದ್ದಾರೆ. ಇಷ್ಟು ಆಗಿತ್ತು. ಮುಂದಿನ ಭಾಗವನ್ನ ನೋಡೋಣ. ಯಃ ಕಶ್ಚಿತ್ ಮಾಂ ಅನ್ನಂ ಅನ್ನಾರ್ಥಿಭ್ಯ ದದಾತಿ ಪ್ರಯಚ್ಛತಿ ಅನ್ನಾತ್ಮನ ಬ್ರವೀತಿ ಸ ಇತ್ ಇತ್ತಂ ಏವಂ ಅವಿನಷ್ಟಂ ಯಥಾಭೂತಂ ಅವಾಹ ಅವತಿ ಇತ್ಯರ್ಥಃ. ಅಂದ್ರೆ ಯಃ ಕಶ್ಚಿತ್, ಯಾವನೇ ಆಗಲಿ, ಇವನೇನಾಗಿದ್ದಾನೆ? ಅನ್ನ. ಇವನೇ ಅನ್ನವಾಗಿದ್ದಾನೆ, ಹೋಗ್ತಾನೆ. ಇಲ್ಲಿ ಅನ್ನವಾದ ನನ್ನನ್ನು ಇವನ ಉದ್ಗಾರ ತಾನೆ, ಜ್ಞಾನಿಯ ಉದ್ಗಾರ ಇದು, ನಾನು ಅಂತ ಹೇಳ್ಕೊಳ್ತಾ ಇದ್ದೆ. ಅನ್ನವಾದ ನನ್ನನ್ನ ಯಾರು ಅನ್ನಾದರೋ ಅಂದ್ರೆ ಏನು, ಅನ್ನವನ್ನ ಸ್ವೀಕಾರ ಮಾಡತಕ್ಕಂಥವ್ರು, ಅನ್ನವನ್ನ ಬೇಕು ಅಂತ ಹೇಳ್ತಕ್ಕಂಥವ್ರು ಯಾರು ಬೇಕು ಅಂತ ಹೇಳ್ತಾರೋ ಅವರಿಗೆ ಕೊಡುತ್ತಾನೆಯೋ. ಇವನೇನಾದ ಅನ್ನ ಆಗಿದ್ದ ಅವ್ನು ಕೊಡ್ತಾನೋ. ಮತ್ತು ಅವ್ರಿಗೇನು ಹೇಳ್ತಾನೆ, ಇನ್ನಪ್ಪ ನಾನೇ ಅನ್ನ ಎಂಬುದಾಗಿ ಸರ್ವಾತ್ಮವನ್ನು ಅವನಿಗೆ ಹೇಳ್ತಾನೆ. ಇವೆಲ್ಲ ಒಂಥರ ಕಥೆಯ ತರಹ ಇದು ಅಷ್ಟೆ. ಅನ್ನವೆಂದು ಹೇಳ್ತಾನೋ ಅಂದ್ರೆ ಏನು, ನಾನು ಅನ್ನವಾಗಿದ್ದೇನೆ ಅಂತ ಹೇಳ್ತಾನೆ. ಏನರ್ಥ? ಇವನೇ ಯಾರು? ಇವನೇ ಬ್ರಹ್ಮಸ್ವರೂಪ. ನಾನು ಅನ್ನವಾಗಿದ್ದೇನೇನು? ಅನ್ನವು ಬ್ರಹ್ಮಸ್ವರೂಪವಾಗಿದೆ. ಹಿಂದೆ ಹೇಳಿದ್ರಲ್ಲ ಅನ್ನೋಪಾಸನೆಯಲ್ಲಿ, ಅದೆಲ್ಲ ಹೀಗೆ ಯಾವನು ಅನ್ನ ಹೇಳ್ತಾನೋ ಅವನು ಇತ್ತಂ, ಹೀಗೆ ಏನಾಗದೆ ಅವನು ಇತ್ತಂ ಅವಿನಷ್ಟಂ ಅಂದ್ರೆ ಏನು, ಯಾವ ಕುಂದೂ ಬಾರದಂತೆ, ಯಾವ ಒಂದು ಲೋಪವಾಗಲಿ ಒಂದು ನಷ್ಟವಾಗಲಿ ಆಗದೆ ಇರುವಂತೆ, ಅಂದ್ರೆ ಏನು, ಹೇಗಿದೆಯೋ ಹಾಗೆ ಅದನ್ನ ಅವತಿ, ಅವಾಹ ಅಂತಿದೆ. ಅವಾಹ ಅಂದ್ರೆ ಅವತಿ, ಕಾಪಾಡ್ಕೊಳ್ತಾನೆ. ಇವೆಲ್ಲ ಫಲಶ್ರುತಿ, ಅವನು ಕಾಪಾಡ್ಕೊಳ್ತಾನೆ ಅಂತ. ಇವೇನು, ಇದು ಉಪಾಸನಾ ಭಾಗ ಅಂತ ಆದ್ರಿಂದ ಅಲ್ಲಿಗೂ ಕೂಡ ಇದನ್ನ ಹೊಂದಿಸ್ಕೊಂಡು ಇದನ್ನು ತಿಳ್ಕೊಳ್ಬೇಕಷ್ಟೇನೆ, ಇನ್ನೇನು ಇಲ್ಲ. ಮತ್ತೆ ಅವತಿ ಕಾಪಾಡ್ಕೊಳ್ತಾನೆ. ಯಃ ಪುನಃ ಅನ್ಯಂ ವಾಂ ಅದತ್ವ ಅರ್ಥಿಭ್ಯ ಕಾಲೇ ಪ್ರಾಪ್ತೆ ಅನ್ನಮತ್ತಿ. ಆದರೆ ಯಾರು ಇವನಿಗೆ ಯಾರೋ ಅನ್ನವನ್ನು ಬೇಕು ಅಂತಂತ ಇವನು ಕೊಡ್ತ, ಒಬ್ಬ ಇವನು ಕೊಟ್ಟ, ಬೇಡ ಬೇಕು ಅಂತಂತ ಅವನಿಗೆ ಅದತ್ವ ಕೊಡದೆ ಏನ್ ಮಾಡ್ತಾನೆ, ಅವನು ತಾನೇ ಸ್ವೀಕಾರ ಮಾಡ್ತಾನೆ. ಆವಾಗ ಏನಾಗುತ್ತೆ, ಕೊಡದೆ ಇವನು ತಿಂದಿದ್ದರಿಂದ ಏನಾಗುತ್ತೆ, ತಮ್ ಅನ್ನಂ ಅದಂತಂ ಭಕ್ಷ ಅನ್ನವನ್ನು ಕೊಡದೆ ತಿನ್ನುತ್ತಿರುವವನಿಗೆ ಅಹಂ ಅನ್ನಮೇವ ಸಂಪ್ರತಿ ಅಗ್ನಿ ಭಕ್ಷಯಾಮಿ. ನಾನು ಅವನು ಅನ್ನ ತಾನೆ, ಅನ್ನ ಸತ್ಪಾತ್ರೆ ದಾನ ಮಾಡಬೇಕು ಎಲ್ಲ ಒಂಥರ ಫಲಶ್ರುತಿಯನ್ನ ಹೇಳ್ತಕ್ಕಂಥ ವಾಕ್ಯಗಳು. ಇದಕ್ಕೆ ನಾವು ಜ್ಞಾನ ಭಾಗಕ್ಕೆ ಓಟವನು ಇವೆಲ್ಲ ಫಲಶ್ರುತಿ. ಮಾಡ್ದ ಉಪಾಸನೆ ಈ ಫಲ ಅಷ್ಟೆ. ಮಾಡದೇ ಇದ್ರೆ ಏನಾಗುತ್ತೆ, ಅವನನ್ನು ಕೊಡದೇ ಇದ್ರೆ ಈ ಫಲ. ಅಂದ್ರೆ ಇವನೇ ನಾಶ, ಅವನ ಅನ್ನ ಯಾವ ಅನ್ನವನ್ನು ತಿಂತಾನ ಅದೇ ಅವನನ್ನು ತಿಂದು ಬಿಡುತ್ತೆ ಅಂತಕ್ಕಂಥದ್ದು. ಯಾಕೆ ಅಂದ್ರೆ ಇವನು ಆ ಅನ್ನಾದನೂ ಬ್ರಹ್ಮ, ಎಲ್ಲವೂ ಬ್ರಹ್ಮ. ಇಲ್ಲಿ ಬಹಳಷ್ಟು ಗೊಂದಲಮಯವಾಗಿರ್ತಕ್ಕಂಥದ್ದು. ಯಾಕೆ ಒಂದು ಕಡೆ ಜ್ಞಾನವನ್ನು ಹೇಳ್ತಾರೆ, ಒಂದು ಕಡೆ ಇವೆಲ್ಲ ಭೇದವನ್ನು ಹೇಳಿ ಅವನು ಹೀಗೆ ಆಗ್ತಾನೆ ಹೇಗಾಗ್ತಾನೆ ಅಂತಾರೆ. ಅದ್ರ ತಾತ್ಪರ್ಯ ಏನು ಅಂತಂದ್ರೆ ಇಲ್ಲಿ ಉಪಾಸನೆಯ ಫಲವೇ ತಾತ್ಪರ್ಯ ಅಷ್ಟೆ. ಉಪಾಸನೆಯ ಫಲವೇ, ಯಾಕೆಂದ್ರೆ ಭಾಗವೇ ಉಪಾಸನ ಇದೆ, ಅನ್ನದ ಉಪಾಸನೆ. ಮತ್ತೆ ಆ ಮುಂದೆ ಏನ್ ಹೇಳ್ತಾರೆ ಅದನ್ನ ಹೇಳ್ಬಿಟ್ಟು, ಓಹೋ ಹಾಗಾದ್ರೆ
ಅನ್ನ ಅನ್ನ ಅಂದ್ರೆ ಏನಪ್ಪ ಇವನು ತಿಂದುಬಿಡ್ತಾನೆ, ಕೊಡದೆ ಇದ್ರೆ ಇಲ್ಲಿ ಅನ್ನವನ್ನು ಅನ್ನವನ್ನು ಕೊಟ್ಟು ತಿಂದರೆ ಏನಾಗುತ್ತೆ, ಈ ಫಲವಾಗುತ್ತೆ, ಕೊಡದೆ ತಿಂದರೆ ಅವನೇ ನಾಶ ಆಗ್ಬಿಡ್ತು ಎಲ್ಲ ಇತ್ತಲ್ಲ. ಆದರೆ ಇಲ್ಲಿ ಮುಂದೆ ಹೇಳ್ತಾರೆ ನೋಡಿ, ಈ ಅನ್ನಾದಿಗಳು ಏನಾಗಿದೆ, ನಿಜವಾಗಿ ಅವು ಬ್ರಹ್ಮವೇವು, ಯಾವುದು ಬೇರೆ ಅಲ್ಲ, ಬ್ರಹ್ಮಕ್ಕಿಂತ ಬೇರೆ ಇಲ್ವೇ ಇಲ್ವಲ್ಲ. ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಅತ್ರ ಏವಂ ತರ್ಹಿ ಬಿಭೇಮಿ ಸರ್ವಾತ್ಮ ಪ್ರಾಪ್ತೇ ಮೋಕ್ಷಾತ್. ಅನ್ನ ಅನ್ನೋದು ಬ್ರಹ್ಮ ಸರಿ, ಇಲ್ಲಿ ಹೇಳ್ತಾ ಇದ್ದೆ. ಅದಕ್ಕೆ ಮುಂಚೆ ಒಂದು ಆಕ್ಷೇಪಣೆ ಹಾಕ್ಕೊಳ್ತಾರೆ. ಏನು ಆಕ್ಷೇಪಣೆ ನೋಡಿ, ಹೀಗಾದರೆ ಏವಂ ತರ್ಹಿ, ಹೀಗಾದರೆ ಹೇಗಾದರೆ ಅದು ಹೇಳ್ತಾರೆ. ಬಿಭೇಮಿ ಸರ್ವಾತ್ಮ ಪ್ರಾಪ್ತೆ, ಸರ್ವಾತ್ಮತಾ ಭಾವ ಅನ್ನುವುದು ಪ್ರಾಪ್ತವಾಗಿ ಬಿಟ್ಟರೆ, ಅಯ್ಯಯ್ಯೋ ಬೇಡಪ್ಪ, ಜನ್ಮ ಜನ್ಮಾಂತರಕ್ಕೂ ಆ ಸರ್ವಾತ್ಮ ಭಾವ ಬೇಡ. ಯಾಕೆ ಅಂತಂದ್ರೆ ನೋಡಿ, ಆ ಸರ್ವಾತ್ಮ ಭಾವ ಅಂತಂದ್ರೆ ಏನಾಯ್ತು, ಅನ್ನ ಇವನು, ಅನ್ನವೂ ಇವನು, ಅನ್ನವನ್ನು ಇವನು ತಿಳ್ಕೊಂಡಿರ್ತಾನೆ. ಇನ್ನೇನಾಗುತ್ತೆ, ಈ ಅನ್ನ ಇವನು ಅಂತ ಆದ್ಮೇಲೆ ಅನ್ನವನ್ನು ತಿನ್ನುವವರು ಬೇರೆಯವರು ಇರ್ತಾರೆ. ಬೇರೆಯವರಿದ್ರೆ ಆವಾಗ ಅವನು ಅನ್ನವನ್ನು ತಿಂತಾರೆ ಅಂದ್ರೆ ಏನಾಗುತ್ತೆ, ಇವನೇ ಅನ್ನವಾಗಿರುವಾಗ ಇವನ್ನೇ ತಿಂದು ಹಾಕ್ಬಿಡ್ತಾರೆ ಅಂತ ಆಗೋಯ್ತು. ಎಲ್ಲ ಒಂಥರ ಈ ಇದ್ರ ವಾದ ತರ್ಕ ವಿತರ್ಕ ವಿತಂಡಾ ತರ್ಕ ಇದ್ದಾಗ ಇವೆಲ್ಲ. ನನ್ನೇ ತಿಂದುಬಿಟ್ಟಾಗ ಅಯ್ಯೋ ಬೇಡ ಬೇಡ ಸರ್ವಾತ್ಮ. ಇದು ಈ ಮೋಕ್ಷದಲ್ಲೂ ಕೆಲವರು ಹೇಳ್ತಾರೆ, ಮೋಕ್ಷ ಅಯ್ಯೋ ಬೇಡಪ್ಪ ಯಾಕೆ, ಅಯ್ಯೋ ಹೆಂಡತಿ ಇಲ್ವಂತೆ, ಮಕ್ಳಿಲ್ವಂತೆ, ದುಡ್ಡಿಲ್ವಂತೆ, ಕಾಸಿಲ್ವಂತೆ, ಜಮೀನಿಲ್ವಂತೆ, ಅಯ್ಯೋ ಯಾವ ಭೋಗ ಇಲ್ವಂತೆ, ಏನಿಲ್ವಂತೆ, ಅಯ್ಯೋ ಅದು ಬೇಡವೇ ಬೇಡ ಅಂತ ಇವತ್ತು ಹೇಳೋರು ಇದ್ದಾರೆ ಇವಾಗ. ಆ ಥರ ಈಗ ಅದಕ್ಕೆ ಅಷ್ಟೇ ಹೇಳ್ತಾ ಇದ್ದಾರೆ. ಮತ್ತು ಸರ್ವಾತ್ಮ ಪ್ರಾಪ್ತಿ, ಮತ್ತು ಅದಕ್ಕೆ ಅಯ್ಯಯ್ಯೋ ಅದಕ್ಕೆ ಹೆದರಿಕೆ ಆಗ್ಬಿಡ್ತೀವಿ. ಅಷ್ಟು ಸಂಸಾರ ಏವ, ಆದ್ದರಿಂದ ಸಂಸಾರದಲ್ಲೇ ಇರೋಣ, ಯಾಕೆ ಅಲ್ಲೇ ಸುಖವಾದ ಅನುಭವ, ಒಳ್ಳೆ ಕರ್ಮ ಮಾಡೋಣ, ಒಳ್ಳೆ ಫಲ ಸಿಗುತ್ತೆ, ಅನುಭವಿಸೋಣ, ಸಂತೋಷವಾಗಿರೋಣ ಅಂತ ಹೇಳಿ ಇವನು ಅದಕ್ಕೆ ಸರ್ವಾತ್ಮ ಭಾವಕ್ಕೆ ಹೆದರು ಬಿಡ್ತಾನೆ. ಹಾಗಾಗ್ಬಿಡುತ್ತಲ್ಲ, ಹೆದರುವಂತ ಆಗಿಬಿಡುತ್ತಲ್ಲ ಸರ್ವಾತ್ಮ ಭಾವ ಅಂದ್ಬಿಟ್ರೆ. ನೋಡಿ ಎಷ್ಟು ಇದು ಅಂತಂದ್ರೆ, ನೋಡಿ ಸರ್ವಾತ್ಮ ಭಾವ ಇದು ಹೇಗಾಯ್ತು ಅಂದ್ರೆ, ಸರ್ವಾತ್ಮ ಭಾವ ಅಂದ್ರೇನು, ಹುಲಿಯೂ ನಾನೇ, ಅಯ್ಯಯ್ಯೋ ಸರ್ವಾತ್ಮ ಭಾವ ಖಂಡಿತ ಬೇಡಪ್ಪ. ಹುಲಿಯು ನಾನೇ ಅಂತಂದ್ರೆ ಎಲ್ಲ ನಮ್ಮವ್ರನ್ನ ಎಲ್ಲ ತಿಂದಾಕ್ಬಿಡ್ಬೇಕು ಬಂದ್ಬಿಡುತ್ತಲ್ಲ. ಅವಾಗ ನಾನು ಹುಲಿ, ಅವರು ಮನುಷ್ಯರು, ತಿಂದಾಕ್ಬಿಡ್ಬೇಕಷ್ಟೆ, ಬೇಡ. ಈ ಥರ ಒಂದು ವಾದ ವಿತಂಡ ಇದು ಮಾಡ್ತಾ ಇರ್ತಕ್ಕಂಥ, ಹೆದರ್ಬೇಕಾಗತ್ತೆ. ಯತಃ ಮುಕ್ತೋಪಿ ಅಹಂ ಅನ್ನಭೂತಃ ಆದ್ಯ ಸ್ಯಾಮ್ ಅನ್ನಸ್ಯ. ಯಾಕೆ, ನಾನು ಮುಕ್ತನಾದರೂ ಕೂಡ ನಾನು ಅನ್ನವನ್ನ ಈ ಭಕ್ಷಣೆ ಮಾಡುವವನು, ಅವನಿಗೆ ಏನಾಗ್ತೀನಿ, ನಾನು ಆಹಾರವಾಗಿಬಿಡ್ತೇನೆ. ಮುಕ್ತನಾದ್ರೆ ನೀವು ಹೇಳ್ತೀರ ಸ್ವಾಮಿ ನಾನು ಅನ್ನ ಅಂತ ಹೇಳ್ತೀನಿ, ಅವನು ಯಾವನ ತಿನ್ನೋನಿಗೆ ನಾನು ಆಹಾರ ಆಗ್ಬಿಡ್ತೇನೆ ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಏವಂ ಮಾ ಭೈಷೀಹಿ, ಈ ರೀತಿಯಾಗಿ ನೀನು ಹೆದರಬೇಡ. ಯಾಕೆ ಅಂತಂದ್ರೆ ಸಂವ್ಯವಹಾರ ವಿಷಯತ್ವ ಸರ್ವ ಕಾಮಾಶನಸ್ಯ. ಇದು ಮುಖ್ಯವಾದ ತಿಳ್ಕೊಳ್ಬೇಕಾದಷ್ಟೇ. ನೋಡಿ ಇಲ್ಲಿ ತನಕ ಹೇಳ್ಬಿಟ್ಟು ಇವಾಗ ಶಂಕರಾಜ್ ಏನು ಹೇಳ್ಬಿಟ್ರು ಇಲ್ಲಿ ನೋಡಿ, ಇವೆಲ್ಲ ಏನಾಗಿದೆ ಗೊತ್ತೇ, ಸಂವ್ಯವಹಾರ ವಿಷಯತ್ವ. ಸಂವ್ಯವಹಾರ ಅಂತಂದ್ರೆ ಏನು, ಸಂವ್ಯವಹಾರ ಅಂತಂದ್ರೆ ಪೂರ್ಣವಾಗಿ ಸರಿಯಾಗಿ ಯಥಾವಿಧಿಯಾಗಿ ವ್ಯವಹಾರ ಮಾಡತಕ್ಕಂಥದ್ದು ಅಂತ ಒಂದು ಅರ್ಥ. ಇನ್ನೊಂದು ಸಂವ್ಯವಹಾರ ವಿಷಯ ಅಂತಂದ್ರೆ ಅಜ್ಞಾನದ ವಿಷಯ ಅಂತ ಇನ್ನೊಂದು ಅರ್ಥ. ಈ ಎರಡೂ ಅರ್ಥದಲ್ಲಿ ಭಗವತ್ಪಾದರು ತಮ್ಮ ಭಾಷ್ಯ ಗ್ರಂಥಗಳಲ್ಲಿ ಪ್ರಯೋಗ ಮಾಡಿದ್ದಾರೆ, ಎರಡೂ ಅರ್ಥದಲ್ಲಿ. ಆದರೆ ಇಲ್ಲಿ ಯಾವ ಅರ್ಥ ತೆಗೆದುಕೊಳ್ಬೇಕು ಅಂತಂದ್ರೆ, ಇಲ್ಲಿ ಈ ಅಜ್ಞಾನಕ್ಕೆ ವಿಷಯ ಅಂತ. ಇವೆಲ್ಲ ನೀನು ಹೇಳಿದೆಯಲ್ಲಪ್ಪ, ಇವೆಲ್ಲ ಏನು ಗೊತ್ತೇನೋ, ಏನೋ ಇರ್ಬೋದು, ಆದರೂ ಕೂಡ ಇವೆಲ್ಲವೂ ನೀನು ಹೇಳಿದ್ದೆಲ್ಲವೂ ಕೂಡ ಅಜ್ಞಾನಕ್ಕೆ ವಿಷಯವಾಗಿದೆ, ಇವೆಲ್ಲ ಅವಿದ್ಯೆಗೆ ವಿಷಯವಾಗಿದೆ.
ಸರ್ವ ಕಾಮಾಶನಸ್ಯ, ಎಲ್ಲ ಕಾಮವನ್ನು ಎಲ್ಲ ಕಾಮಾಶನ ಪಡೀತಕ್ಕಂಥದ್ದು ಇವೆಲ್ಲ ಏನಿದೆ, ತಿಂದ್ಬಿಡ್ತಾನೆ ಅಶನ, ತಿಂದ್ಬಿಡ್ತಾನೆ ನನ್ನ, ಎಲ್ಲ ಏನು ಅಜ್ಞಾನದ ಅವಿದ್ಯಾ ವ್ಯವಹಾರ. ಮತ್ತು ಅತೀತ್ಯ ಅಯಂ ಸಂವ್ಯವಹಾರ ವಿಷಯಂ ಅನ್ನಾದಿ ಲಕ್ಷಣಂ ಅವಿದ್ಯಾಕೃತಂ ವಿದ್ಯೆಯ ಬ್ರಹ್ಮತ್ವಂ ಆಪನ್ನ ವಿದ್ವಾನ್. ಹೀಗೆ ಇದು ಸ್ವಲ್ಪ ಸಿದ್ಧಾಂತ ಭಾಗ ಇದೆ. ಅತೀತ್ಯ ಅಯಂ, ಇವೆಲ್ಲವನ್ನೂ ದಾಟಿ ಅಂದ್ರೇನು, ಸಂವ್ಯವಹಾರ ವಿಷಯಂ ಅನ್ನಾದಿ ಲಕ್ಷಣಂ. ಸಂವ್ಯವಹಾರ ವಿಷಯಂ ಅಂದ್ರೇನು, ಅಜ್ಞಾನಕ್ಕೆ ವಿಷಯವಾಗಿರತಕ್ಕಂತಹ ಈ ಅನ್ನಾದ, ಇಲ್ಲಿ ಅನ್ನಾದಿ ಅಂತ ತಪ್ಪಿದೆ, ಅನ್ನಾದಾದಿ ಅಂತಿರ್ಬೇಕು. ಅನ್ನಾದ ಆದಿ ಲಕ್ಷಣ, ಅನ್ನಾದಾದಿ, ಅನ್ನಾದವೇ ಒಂದು ಲಕ್ಷಣ ಇದೆಯಲ್ಲ, ಅದೆಲ್ಲವೂ ಕೂಡ ಸಂವ್ಯವಹಾರ ವಿಷಯಂ, ಅದು ಅವಿದ್ಯೆಗೆ ವಿಷಯವಾಗಿದೆ ಮತ್ತು ಅವಿದ್ಯಾಕೃತಂ, ಅವಿದ್ಯೆಯಿಂದ ಮಾಡಲ್ಪಟ್ಟಿದೆ. ಇಂಥದ್ದನ್ನ ಏನು ವಿದ್ಯೆಯ ಬ್ರಹ್ಮತ್ವಂ ಆಪನ್ನ, ವಿದ್ಯೆಯಿಂದ, ಅವಿದ್ಯೆಯಿಂದ ಆಗಿದೆ, ಅವಿದ್ಯೆಯಿಂದ ಆದದ್ದನ್ನು ಹೋಗಲಾಡಿಸಿಕೊಳ್ಬೇಕಾದ್ರೆ ವಿದ್ಯೆ ಬೇಕಷ್ಟೇ. ಯಾಕೆ? ಅದಕ್ಕೆ ವಿರುದ್ಧವಾದದ್ದು ಒಂದು ಅಸ್ತ್ರ. ಅವಿದ್ಯೆಗೆ ವಿರುದ್ಧವಾದ ಅಸ್ತ್ರ ಯಾವುದು? ವಿದ್ಯೆ, ಇನ್ಯಾವುದೂ ಅಲ್ಲ. ಹೌದು ತಾನೆ? ಅವಿದ್ಯೆಗೆ ವಿರುದ್ಧವಾದ ಅಸ್ತ್ರ ಕರ್ಮ ಖಂಡಿತ ಅಲ್ಲ. ಅವಿದ್ಯೆಗೆ ವಿರುದ್ಧವಾದ ಅಸ್ತ್ರ ವಿದ್ಯೆ. ಹಾಗೆ ವಿದ್ಯೆಯಿಂದ ಅದನ್ನು ಬ್ರಹ್ಮತ್ವವನ್ನು ಪಡೆದುಕೊಳ್ತಾನೆ ವಿದ್ವಾನ್. ಯಾರು? ಜ್ಞಾನಿ ಆದವನು, ಸಾಧಕನಾದ. ತಸ್ಯ ನೈವ ದ್ವಿತೀಯಂ ವಸ್ತಂತರಮಸ್ತಿ ಯಥೋ ಬಿಭೇತಿ. ಅಂತಹ ಜ್ಞಾನಿಗೆ, ಯಾವನು ಈ ಏಕತ್ವವನ್ನ ಅನುಭವ ಪರ್ಯಂತವಾಗಿ ಅನುಭವಿಸುತ್ತಿದ್ದಾನೆಯೋ ಅವನಿಗೆ ನೈವ ದ್ವಿತೀಯಂ ವಸ್ತಂತರ, ಎರಡನೆಯ ಮತ್ತೊಂದು ವಸ್ತು, ಇದಕ್ಕಿಂತ ಭಿನ್ನವಾದ ಎರಡನೆಯ ಮತ್ತೊಂದು ವಸ್ತು ಅನ್ನುವುದು ಇಲ್ಲ. ಒಂದು ಯಥೋ ಬಿಭೇತಿ, ಒಂದು ಪಕ್ಷ ಇದ್ದಿದ್ದರೆ ಆಗ ಹೆದರಿಕೆ ಅವೋ ಇವು ಎಲ್ಲ ಆಗಬಹುದಿತ್ತು. ಆದರೆ ಎರಡನೇ ವಸ್ತು ಅಂತಕ್ಕಂಥದ್ದೇ ಇವನಿಗಿಂತ ಭಿನ್ನವಾಗಿ ಇರುವುದಿಲ್ಲ ಅಂಥೇಳಿ ಅತಃ ನ ಭೇತವ್ಯಂ ಮೋಕ್ಷಾತ್. ಆದ್ದರಿಂದ ಓಹೋ ಏನೋ ಮೋಕ್ಷ ಹೀಗಾಗ್ಬಿಡುತ್ತೆ, ಹಾಗಾಗ್ಬಿಡುತ್ತೆ, ಸರ್ವಾತ್ಮ ಬಂದ್ಬಿಟ್ರೆ ಹೀಗಾಗ್ಬಿಡುತ್ತೆ, ಇಲ್ಲ, ಏನೂ ಇಲ್ಲ. ಯಾವ ಒಂದು ಇದರಲ್ಲಿ ದೋಷವೂ ಇಲ್ಲ. ಏವಂ ತರ್ಹಿ ಕಿಮಿದಮಾಹ ಅಂತ ಈಗ ನೋಡಿ, ಹೀಗಾದರೆ ಏವಂತ ಹೀಗೆ ಕಿಮಿದಂ ಆಹ ಅನ್ನಂ ಅಹಮನ್ನಂ ಅಹಮನ್ನಾದ ಆಯಿತು. ಓ, ನಾನು ಅನ್ನವಾಗಿದ್ದೇನೆ, ನಾನು ಅನ್ನಾದನೂ ಆಗಿದ್ದೇನೆ ಅಂತ ಏನು ಹೇಳೋದಕ್ಕೇನು, ಏನು ಅರ್ಥ ಇದಕ್ಕೆ? ಯಾಕೆ ಹೇಳಿದ್ರು ಕಿಮಿದಮಾಹ? ಶ್ರುತಿ ಯಾಕೆ ಹೇಳ್ತಿದ್ದು ಅಂತಂದ್ರೆ, ಉಚ್ಯತೆ ಹೇಳ್ತೇವೆ ಅಂಥೇಳಿ, ಯೋಯಂ ಅನ್ನಾದ ಲಕ್ಷಣ ಸಂವ್ಯವಹಾರ ಕಾರ್ಯಭೂತ ಸಹ ಸಂವ್ಯವಹಾರ ಮಾತ್ರಮೇವ. ನೋಡಪ್ಪ, ಇವೆಲ್ಲವೂ ಕೂಡ ನಾನು ಅನ್ನವಾಗಿದ್ದೇನೆ, ನಾನು ಅನ್ನಾದನೂ ಆಗಿದ್ದೇನೆ, ಇವೆಲ್ಲವೂ ಕೂಡ ಏನು, ಈ ಅನ್ನಾದ ಲಕ್ಷಣವಾಗಿರ್ತಕ್ಕಂಥದ್ದೆಲ್ಲ ಏನು ಅಂದರೆ ಸಂವ್ಯವಹಾರ. ಇವೆಲ್ಲವೂ ಕೂಡ ಅವಿದ್ಯಾ ಭೂಮಿಕೆಯಲ್ಲಿ ಬರತಕ್ಕಂತಹ ವ್ಯವಹಾರ ಮಾತ್ರ. ಮತ್ತು ಏನಾಗಿದೆ, ಕಾರ್ಯಭೂತ ಸಹ, ಇವೆಲ್ಲವೂ ಕೂಡ ಕಾರಣವಲ್ಲ, ಎಲ್ಲವೂ ಕೂಡ ಕಾರ್ಯ. ಇದು ಅಷ್ಟೆ. ಕಾರ್ಯ ಅಂತಂದು ಯಾಕೆ ಹೇಳಿದ್ರು ಅಂದರೆ, ಕಾರ್ಯ ಅಂತಂದರೆ ಅದು ಯಾವತ್ತಿಗೂ ಕೂಡ ಒಂದು ಶಾಶ್ವತ ಅಂತಾಗಲಿ ಸ್ಥಿರ ಅಂತ ಆಗಲಿ ಅಲ್ಲ. ಕಾರ್ಯ ಏನಿದ್ದು ಯಾವತ್ತಿದ್ದರೂ ಕೂಡ ಅದು ಕಾರಣದಲ್ಲಿ ಲಯವಾಗಲೇಬೇಕು. ಆದ್ದರಿಂದ ಇಲ್ಲಿ ಕಾರ್ಯ ಅಂತ ಹೇಳ್ತಾ ಇದ್ದಾರೆ. ಇರಲಿ, ಸಂವ್ಯವಹಾರ ಮಾತ್ರ, ನ ಪರಮಾರ್ಥ ವಸ್ತು, ಇಲ್ಲಿ ಪರಮಾರ್ಥ ವಸ್ತು ಅಲ್ಲ ಅಂತ ಹೇಳಿ, ಸಹ ಏವಂ ಭೂತೋಪಿ ಬ್ರಹ್ಮ ನಿಮಿತ್ತ ಬ್ರಹ್ಮ ವ್ಯತಿರೇಕೇಣ ಅಸನ್ ಇತಿ ಕೃತ್ವ. ಹೀಗಿದ್ದರೂ ಕೂಡ ಅಂದರೆ ಈ ತರ ಅವಿದ್ಯೆ ಕಾರ್ಯ, ಇದು ಅವಿದ್ಯೆ ಭೂಮಿಕೆಯಲ್ಲಿ ಬರತಕ್ಕಂಥದ್ದು ಪರಮಾರ್ಥವಲ್ಲ.
ಇವೆಲ್ಲ ಸರಿ. ಹೀಗಿದ್ದರೂ ಕೂಡ ಬ್ರಹ್ಮ ನಿಮಿತ್ತೋ ಬ್ರಹ್ಮ ವ್ಯತಿರೇಕೇನ ಅಸನ್ ಅಂದ್ರೇನು? ಈ ಒಂದು ಬ್ರಹ್ಮ ನಿಮಿತ್ತದಿಂದ, ಅಂದ್ರೆ ಈ ಬ್ರಹ್ಮಗೆ ನಿಮಿತ್ತ ಅಲ್ಲ, ಬ್ರಹ್ಮಜ್ಞಾನದ ನಿಮಿತ್ತ ಅಂತ, ನಿಮಿತ್ತದಿಂದ ಬ್ರಹ್ಮ ವ್ಯತಿರೇಕೇಣ ಅಸನ್, ಬ್ರಹ್ಮದಿಂದ ಬೇರೆಯಾಗಿ ಇರದೆ, ಅಸನ್ ಅಂದ್ರೆ ಇರದೆ, ಸನ್ ಅಂದ್ರೆ ಇದ್ದು, ಅಸನ್ ಇರದೆ, ಬ್ರಹ್ಮಕ್ಕಿಂತ ಬೇರೆಯಾಗಿ ಇರದೆ ಏನಾಗಿದ್ದಾನೆ? ಇದ್ಕೊಂಡು ಏನು ಯೋಚನೆ ಮಾಡ್ತಾರೆ ಅಂತ ಮಾಡಿಕೊಂಡು ಬ್ರಹ್ಮವಿದ್ಯಾ ಕಾರ್ಯಸ್ಯ ಬ್ರಹ್ಮಭಾವಸ್ಯ ಸ್ತುತ್ಯರ್ಥಂ ಉಚ್ಯತೆ. ಇದು ಬ್ರಹ್ಮಕ್ಕಿಂತ ಬೇರೆ ಇಲ್ಲ ಅಂತ ಹೇಳ್ಬಿಟ್ಟು ಈ ಬ್ರಹ್ಮವಿದ್ಯಾ ಕಾರ್ಯಸ್ಯ ಬ್ರಹ್ಮಭಾವಸ್ಯ, ಇವೆಲ್ಲ ಬ್ರಹ್ಮಭಾವ ಇದೆಯಲ್ಲ, ಏನು ಸರ್ವಾತ್ಮಭಾವ, ಸರ್ವಂ ಖಲ್ವಿದಂ ಬ್ರಹ್ಮ, ಸರ್ವ ಅಂತ ಒಂದಿದೆ, ಬಂದ್ಬಿಡ್ತಲ್ಲ ಅದ್ವೈತ, ಸರ್ವ ಅಂತ ಒಂದಿದೆ, ಅದೆಲ್ಲವೂ ನಾನೇ ಆಗಿದ್ದೇನೆ ಅಂತ. ಹಾಗೆ ಅರ್ಥವಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದೆ ನೋಡಿ, ಇವೆಲ್ಲವೂ ಕೂಡ ಸರ್ವ ಅಂತ ಇಲ್ಲವೇ ಇಲ್ಲ. ಬ್ರಹ್ಮಕ್ಕಿಂತ ಬೇರೆಯಾಗಿರ್ತಕ್ಕಂಥ ಇನ್ನೊಂದು ವಸ್ತು ಸ್ವತಂತ್ರವಾಗಿ ಇಲ್ಲವೇ ಇಲ್ಲ. ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಅವಿದ್ಯಾ ಭೂಮಿಕೆಯಲ್ಲಿ ಇವಕ್ಕೆಲ್ಲ ಬ್ರಹ್ಮಭಾವವನ್ನು ಯಾವ್ದಕ್ಕೆ ಹೇಳ್ತಾ ಇದ್ದಾರೆ? ಇದು ಬ್ರಹ್ಮ ಅದು ಬ್ರಹ್ಮ ಅಂತ ಬ್ರಹ್ಮಭಾವವನ್ನು ಯಾವ್ದಕ್ಕೆ ಹೇಳ್ತಾ ಇದ್ದಾರೆ? ಸ್ತುತ್ಯರ್ಥಂ ಉಚ್ಯತೆ. ಇದು ಕೇವಲ ಸ್ತುತಿಗೋಸ್ಕರವಾಗಿ ಹೇಳುತ್ತಿದೆ ಶ್ರುತಿ. ಏನಂತ? ಅದು ಬ್ರಹ್ಮ ಇದು ಬ್ರಹ್ಮ, ನಾನೇ ಬ್ರಹ್ಮವಾಗಿದ್ದೇನೆ, ನಾನೇ ಅನ್ನವಾಗಿದ್ದೇನೆ, ನಾನೇ ಎಲ್ಲವೂ ಆಗಿದ್ದೇನೆ. ಅಯ್ಯೋ, ಎಲ್ಲವೂ ಇದೆ, ಅದು ನೀನೇ ಆಗಿದ್ದೀಯೇ ಅಂತಲ್ಲ, ಆ ವಾಕ್ಯಾರ್ಥ ಅಲ್ಲ, ಇದು ಅವಾಕ್ಯಾರ್ಥ. ಇವೆಲ್ಲ ಇಲ್ಲಿಗೆ ಇದು ಆದರೂ ಹೀಗೆ ಹೇಳ್ತಕ್ಕಂಥದ್ದು ಸ್ತುತ್ಯರ್ಥಂ, ಸ್ತುತ್ಯರ್ಥವಾಗಿ ಹೊಗಳೋದಕ್ಕೋಸ್ಕರ ಅಷ್ಟೇ. ಅವನು ಏನಾಗಿದೆ? ಹೊಗಳೋದಕ್ಕೋಸ್ಕರ ಏನಾಗಿದೆ? ಅಹಮನ್ನಂ ಅಹಮನ್ನಂ ಅಹಮನ್ನಂ, ಅಹಮನ್ನಾದ 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 ಇತ್ಯಾದಿ. ಅಂದರೆ ಅನ್ನವೂ ನಾನೇ ಆಗಿದ್ದೇನೆ, ಅನ್ನಾದನೂ ನಾನೇ ಆಗಿದ್ದೇನೆ. ಇವೆಲ್ಲ ಏನು? ಸ್ತುತ್ಯರ್ಥ, ಬ್ರಹ್ಮಭಾವ. ಇವೆಲ್ಲ ಬ್ರಹ್ಮಭಾವ, ಇವೆಲ್ಲ ಬ್ರಹ್ಮಭಾವ. ಇದು ಬ್ರಹ್ಮಭಾವದ ಸ್ತುತ್ಯರ್ಥಂ, ಸ್ತುತ್ಯರ್ಥವಾಗಿ ಹೇಳಿದ್ದಷ್ಟೆ. ಅತಃ ಭಯಾದಿ ದೋಷ ಗಂಧೋಪಿ ಅವಿದ್ಯಾ ನಿಮಿತ್ತ ಅವಿದ್ಯೋಚ್ಛೇದಾತ್ ಬ್ರಹ್ಮಭೂತಸ್ಯ ನಾಸ್ತಿ ಇತಿ. ಇದು ಮುಖ್ಯವಾದ ಭಾಗ. ಆದ್ದರಿಂದ ಭಯಾದಿ ದೋಷ ಗಂಧೋಪಿ, ಭಯವೇ ಮೊದಲಾದ ದೋಷಗಳ ಗಂಧವೂ ಕೂಡ, ಆ ಭಯಾದಿ ದೋಷಗಂಧ ಯಾವುದರಿಂದ ಬಂದಿತ್ತು? ಅವಿದ್ಯಾ ನಿಮಿತ್ತ, ಅವಿದ್ಯೆಯಿಂದ, ಅವಿದ್ಯೆ ಎಂಬ ಕಾರಣದಿಂದ ಬಂದಿರತಕ್ಕಂತಹ ಭಯಾದಿ ದೋಷಗಳ ಗಂಧವೂ ಕೂಡ ಅವಿದ್ಯೋಚ್ಛೇದಾತ್, ಯಾವಾಗ ಅವಿದ್ಯೆ ನಾಶವಾಗಿ ಹೋಯ್ತೋ ಅಥವಾ ವಿದ್ಯೆ ಬಂತೋ, ಈ ಒಂದು ಬ್ರಹ್ಮಭೂತಸ್ಯ, ಅದು ಬ್ರಹ್ಮಭಾವ, ಬ್ರಹ್ಮಭೂತಸ್ಯ ಬ್ರಹ್ಮನಾಗಿದ್ದುಕೊಂಡಿರುವವನಿಗೆ ನಾಸ್ತಿ. ಯಾವುದು? ಭಯಾದಿ ದೋಷ ಗಂಧೋಪಿ ನಾಸ್ತಿ. ಭಯಾದಿ ದೋಷ ನಾಸ್ತಿ ಅಂತಲ್ಲ, ಭಯಾದಿ ದೋಷ ಗಂಧೋಪಿ ನಾಸ್ತಿ. ಇದನ್ನ ಈ ಒಂದು ಭಾಗ ಸಿದ್ಧಾಂತವಾಗ, ಇದು ಪರಮ ಸಿದ್ಧಾಂತ. ಇದನ್ನು ಬೇಕಾದಷ್ಟು ಹೇಳಿದ್ದಾರೆ. ಇಲ್ಲೂ ಕೂಡ ಕೊನೆಯಲ್ಲಿ ಇದನ್ನು ಹೇಳಿದ್ದಾರೆ, ಬ್ರಹ್ಮಭೂತಸ್ಯ ನಾಸ್ತಿ ಅಂತ ಹೇಳಿ. ಮುಂದೆಯೂ ಕೂಡ ಇದನ್ನೇ, ಇದೇನು ಪ್ರತಿಯೊಂದು ಇದರಲ್ಲೂ ಕೂಡ ಇದು ಬಂದಿದೆ. ಇದು ನಾನೇ ಎಲ್ಲವೂ ಆಗಿದ್ದೇನೆ ಅಂತ ಹೇಳಿ ಸರ್ವಾತ್ಮಭಾವ, ಭಗವದ್ಗೀತೆಯಲ್ಲಿಯೂ ಹೇಳಿದ್ದಾರೆ ಸರ್ವಾತ್ಮಭಾವ, ಮತ್ತು ಉಪನಿಷತ್ತಿನಲ್ಲಿಯೂ ಕೂಡ ಸರ್ವಂ ಖಲ್ವಿದಂ ಬ್ರಹ್ಮ ಸಜ್ಜಲಾನಿತಿ ಶಾಂತ ಉಪಾಸೀತ. ನೋಡಿ, ಇದನ್ನು ಕೂಡ ಎಲ್ಲ ಉಪಾಸನಾ ಭಾಗದಲ್ಲಿ ಬರತಕ್ಕಂಥದ್ದು. ಒಂದು ವಿಚಾರ ತಿಳ್ಕೊಳ್ಬೇಕು, ಉಪಾಸನಾ ಭಾಗ ಅಂತಕ್ಕಂಥದ್ದನ್ನು ಕೂಡ, ಅದು ಕೂಡ ಅವಿದ್ಯೆಗೆ ಸಂಬಂಧಪಟ್ಟಿದೆ. ಆದರೆ ಒಂದು ಏನು, ಯಾರಿಗೆ ಕೇವಲ ಜ್ಞಾನದಿಂದ, ಅದೇನು ಈ ತತ್ವಮಸಿ ಎಂಬತಕ್ಕಂಥ ವಾಕ್ಯಾರ್ಥ ಆಗುವುದಿಲ್ಲವೋ, ಒಂದು ವಾಕ್ಯ ಕೇಳೋದು ಆಗುವುದಿಲ್ವೋ, ಅವರು ಏನು ಮಾಡಬೇಕು? ಅವರಿಗೆ ಹೇಳಿದಂತಕ್ಕಂಥದ್ದು ಈ ಉಪಾಸನೆಗಳು ಸರಿಯಲ್ಲ. ಸರಿ, ಇದು ಆದ ಮೇಲೆ ನಂತರ ಏನಾಯ್ತು? ಅವನಿಗೆ ಉಪಾಸನೆ ಮಾಡ್ದ,
ಅಂತಃಕರಣ ಶುದ್ಧವಾಯಿತು. ಆಗ ಅವನಿಗೆ ಜ್ಞಾನ ಅಂತಕ್ಕಂಥದ್ದು ಸಿದ್ಧವಾಯಿತು. ಇದು ಆ ಒಂದು ಪರಂಪರೆಗೋಸ್ಕರ ಇದೂ ಕೂಡ ಅಗತ್ಯ. ಯಾಕೆ ಎಲ್ಲರೂ ಕೂಡ ಒಂದೇ ತರಹ ಅಧಿಕಾರಿಗಳಾಗಿರೋದಿಲ್ಲ. ಆದ್ದರಿಂದ ಏನು ಮಾಡಿದ್ರು, ಬೃಹದಾರಣ್ಯಕ್ಕೆ ಹೇಳಿದಾಗೆ ಆತ್ಮಾವರೇ ದ್ರಷ್ಟವ್ಯ ಅಂತಂದರು. ಆತ್ಮನನ್ನೇ ಕಾಣಬೇಕು ಅಂತಂದರು. ಅದಕ್ಕೇನು ಮಾಡಬೇಕು? ಶ್ರೋತವ್ಯ, ಕೇಳಬೇಕು. ಏನು ಸ್ವಾಮಿ ಕೇಳಿದ್ರೆ ಯಾಕೋ ನನಗೆ ಆಗಿಲ್ಲ. ಮಂತವ್ಯ, ಅದನ್ನೇ ಮನನ ಮಾಡಬೇಕು, ಗಟ್ಟಿ ಮಾಡಬೇಕು. ಅಂದ್ರೆ ಏನು? ತರ್ಕದಿಂದ ಹೊಂದಿಸ್ಕೊಳ್ಬೇಕು. ತರ್ಕ ಮಾಡ ಏನು ಹೀಗೆ ಹಾಕಿದೆ, ಹಾಗೆ ಹಾಕಿದೆ, ಅಲ್ಲಿ ಹೀಗೆ ತರ್ಕವನ್ನು ಮಾಡಿ ಅದರಿಂದಲೂ ನಿಧಿಧ್ಯಾಸಿತವ್ಯ, ಇದನ್ನೇ ಕೂಡ ನಿಧಿಧ್ಯಾಸನೆ, ಈ ಒಂದು ತರಹದ ಉಪಾಸನೆ. ಇವೆಲ್ಲವನ್ನು ಇದು ಯಾರು ಹೇಳಿದ್ದು? ಯಾರೋ ಅಂಥ ಅಧಿಕಾರಿಗಳು, ಉತ್ತಮಾಧಿಕಾರಿಗಳು ಅಲ್ಲದವರಿಗೆ ಹೇಳಿದ ಮಾತು. ಇದು ಸರಿಯಾಗಿದೆ. ಉತ್ತಮಾಧಿಕಾರಿಗಳು ಅಲ್ಲದವರಿಗೆ ಸರಿಯಾಗಿದೆ ಹೇಳಿದ್ದು. ಹಾಗನ್ಬಿಟ್ಟು ಏನು ಉಪಾಸನೆಗೆ ಬೆಲೆಯೇ ಇಲ್ಲ ಅಂತಲ್ಲ ಈ ವಿಚಾರ. ಆದರೆ ಏನೇ ಮಾಡಿದರೂ ಕೂಡ ಉಪಾಸನೆಯಿಂದ ನೇರವಾಗಿ ಮೋಕ್ಷ ಎಂಬ ಫಲ ಅಂತಕ್ಕಂಥದ್ದು ಇಲ್ಲ. ಜ್ಞಾನವಾದ ಮೇಲೆಯೇ ಆ ಒಂದು ಫಲ. ಜ್ಞಾನವಾದ ಮೇಲೆ ಅಂದರೆ ಜ್ಞಾನವಾದ ಬಳಿಕ ಅಂದರೆ ಎಲ್ಲ ಬಳಿಕ ಇನ್ನೇನು ಹೇಳ್ದ ಪದಗಳು ಇಲ್ವಲ್ಲ. ಜ್ಞಾನ ಆಗಿರುತ್ತೆ, ಜ್ಞಾನ ಆಯಿತು ಅಂದ್ರು ಒಂದೇ, ಮೋಕ್ಷ ಆಯಿತು ಅಂದ್ರು ಒಂದೇ. ಅದು ಇವೆಲ್ಲ ಯಾಕೆ ಇದು ಉಪಾಸನೆ ಹೇಳಿರ್ತಕ್ಕಂಥದ್ದು ಇದೇ ವಿಚಾರಕ್ಕೋಸ್ಕರ. ಒಂದೇ ಜ್ಞಾನ ಭಾಗ ಹೇಳಿಬಿಟ್ರು ಆನಂದವಲಯದಲ್ಲಿ. ಇಲ್ಲಿ ಕೂಡ ಬೇರೆ ಬೇರೆ ಅಧಿಕಾರಿಗಳಿದ್ದಾರೆ, ಅವ್ರಿಗೋಸ್ಕರ ಇವೆಲ್ಲ ಹೇಳ್ತಾ ಇದ್ದಾರೆ. ಇದನ್ನು ಕೊನೆಯ ಭಾಗ ಒಂದು ಉಳ್ಕೊಂಡಿದೆ, ಅದನ್ನು ನಾಳೆ ಮಾಡಿ ಈ ಒಂದು ತೈತ್ತಿರಿಯ ಮಂಗಳ ಕಾರ್ಯಕ್ರಮವನ್ನು ನಾಳೆ ಮಾಡೋಣ. ನಾಳೆಗೆ ಈ ಒಂದು ತೈತ್ತಿರಿಯೋಪನಿಷತ್ತಿನ ಒಂದು ಭಾಷ್ಯ ಭಾಗ ಮತ್ತು ಮಂತ್ರ ಭಾಗ ಎಲ್ಲವೂ ಕೂಡ ಮುಕ್ತಾಯವಾಗುತ್ತೆ. ನಾಳೆ ಮಾಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಹನಾವವತೋ ಸಹನೌ ಭುನಕ್ತೋ ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ.